ವೀಕ್ಷಕರೇ, ಧರ್ಮಕ್ಷೇತ್ರಕ್ಕೆ ಸ್ವಾಗತ. ಸ್ನೇಹಿತರೆ, ದೇಗುಲಗಳ ನಾಡೆನಿಸಿಕೊಂಡಿರೋ ತಮಿಳುನಾಡು ರಾಜ್ಯದ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದು ತಿರುವಣ್ಣಾಮಲೈ ಕ್ಷೇತ್ರ. ಇಲ್ಲಿನ ಅಣ್ಣಾಮಲೈ ಅಗ್ನಿತತ್ವವನ್ನ ಬಿಂಬಿಸುವ ಪಂಚಭೂತ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಆಸ್ತಿಕರ ಪಾಲಿಗೆ ಹೆಮ್ಮೆಯ ದೇಗುಲವಾದ್ರೆ ಈ ತಿರುವಣ್ಣಾಮಲೈ ಶಿವಭಕ್ತರಿಗೆ ಆಧ್ಯಾತ್ಮಿಕ ಕೇಂದ್ರ ಎಂದ್ರೆ ತಪ್ಪಾಗಲಾರದು. ಇಂತಹ ಪವಿತ್ರ ಭೂಮಿಯಲ್ಲಿ ನಮ್ಗೆ ಇನ್ನೊಂದು ವಿಶೇಷವಾದ ಶಿವ ದೇಗುಲ ನೋಡೋಕೆ ಸಿಗುತ್ತೆ. ಸಾಮಾನ್ಯವಾಗಿ ಎಲ್ಲಾ ಶಿವ ದೇಗುಲಗಳಲ್ಲಿ ನಂದಿಯನ್ನ ನೋಡ್ತೀವಿ. ಅದೇ ರೀತಿ ಈ ದೇಗುಲದಲ್ಲೂ ನಂದಿಯ ವಿಗ್ರಹ ನೋಡೋಕೆ ಸಿಗುತ್ತೆ. ಆದ್ರೆ ಇಲ್ಲಿರೋ ನಂದಿ ಎಲ್ಲಾ ಶಿವ ದೇಗುಲಗಳಲ್ಲಿರುವಂತೆ ಶಿವನಿಗೆ ಅಭಿಮುಖವಾಗಿರದೆ ದೇಗುಲದ ವಿರುದ್ಧ ದಿಕ್ಕಿನಲ್ಲಿರುವ ಬೆಟ್ಟದ ಕಡೆಗೆ ಮುಖ ಮಾಡಿರೋದನ್ನ ನೋಡ್ಬೋದು. ಹಾಗಾದ್ರೆ ಶಿವನಿಗೆ ಅಭಿಮುಖವಾಗಿರದ ನಂದಿಯ ವಿಗ್ರಹವಿರುವ ಆ ದೇವಾಲಯ ಯಾವುದು? ಇಲ್ಲಿರೋ ನಂದಿ ಬೆಟ್ಟದ ಕಡೆ ಮುಖ ಮಾಡಿರೋ ಕಾರಣವಾದ್ರೂ ಏನು? ಆ ಬೆಟ್ಟವಾದ್ರೂ ಯಾವುದು? ಅದರ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಹೇಳೋಕೆ ಹೊರಟಿರೋದು ಶೈವರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿರೋ ತಿರುವಣ್ಣಾಮಲೈನಲ್ಲಿರುವ ಶ್ರೀಲೋಭಮಠ ಅಗಸ್ತ್ಯರ ದೇವಾಲಯದ ಬಗ್ಗೆ. ಇಲ್ಲಿ ಮುಖ್ಯ ದೇವರಾಗಿ ಲಿಂಗ ರೂಪದಲ್ಲಿ ಆರಾಧಿಸಲಾಗುತ್ತೆ. ಸಾಮಾನ್ಯವಾಗಿ ಎಲ್ಲಾ ಶಿವ ದೇವಾಲಯಗಳಲ್ಲಿ ನಂದಿ ಶಿವಲಿಂಗಕ್ಕೆ ಅಭಿಮುಖವಾಗಿ ಇರೋದನ್ನ ಕಾಣ್ತೀವಿ. ಆದ್ರೆ ಇಲ್ಲಿರೋ ನಂದಿ ಶಿವಲಿಂಗವನ್ನ ನೋಡದೆ ಅರುಣಾಚಲ ಬೆಟ್ಟಕ್ಕೆ ಅಭಿಮುಖವಾಗಿದ್ದು ಬೆಟ್ಟದಲ್ಲಿ ಶಿವನನ್ನ ಕಾಣುವಂತೆ ದೈವಿಕ ಭಾವನೆಯನ್ನ ಮೂಡಿಸುತ್ತೆ. ಈ ಬೆಟ್ಟವನ್ನ ಅಣ್ಣಾಮಲೈ, ಅರುಣಗಿರಿ, ಅರುಣಾಚಲಂ, ಅರುಣೈ, ಸೋನಗಿರಿ, ಸೋನಾಚಲಂ ಅಂತಲೂ ಕರೆಯಲಾಗುತ್ತೆ. ಇಲ್ಲಿನ ಸ್ಥಳ ಪುರಾಣದಂತೆ ಒಮ್ಮೆ ಪಾರ್ವತಿ ಶಿವನ ಎರಡೂ ಕಣ್ಣನ್ನ ಮುಚ್ಚಿದಾಗ ಬ್ರಹ್ಮಾಂಡದಲ್ಲಿ ಕತ್ತಲು ಆವರಿಸಿ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾದಾಗ ಮಹಾಶಿವ ಅಗ್ನಿ ರೂಪದಲ್ಲಿ ಅರುಣಾಚಲ ಬೆಟ್ಟದಲ್ಲಿ ಪ್ರತ್ಯಕ್ಷನಾಗಿ ಮತ್ತೆ ಬ್ರಹ್ಮಾಂಡಕ್ಕೆ ಬೆಳಕು ನೀಡಿದ ಸ್ಥಳವೆಂದು ಹೇಳಲಾಗುತ್ತೆ. ಈ ಬೆಟ್ಟದಲ್ಲಿ ಸಾಕ್ಷಾತ್ ಶಿವನನ್ನ ಕಾಣೋ ಶಿವಭಕ್ತರು ಬರಿಗಾಲಿನಲ್ಲಿ 14 ಕಿಲೋಮೀಟರ್ ಸುದೀರ್ಘ ಪ್ರದಕ್ಷಿಣೆಯನ್ನ ಮಾಡ್ತಾರೆ. ಇದನ್ನ ಗಿರಿವಾಲಂ ಅಂತ ಹೇಳಲಾಗುತ್ತೆ. ಪ್ರತಿ ಹುಣ್ಣಿಮೆಯಂದು ಇಲ್ಲಿ ಗಿರಿವಾಲಂ ನಡೆಯುತ್ತೆ. ಲಕ್ಷಾಂತರ ಮಂದಿ ಗಿರಿಯನ್ನ ಪ್ರದಕ್ಷಿಸಿ ಅರುಣಾಚಲೇಶ್ವರನ ದರ್ಶನವನ್ನ ಮಾಡ್ತಾರೆ. ಇದರಿಂದ ತಮ್ಮ ಪಾಪಗಳು ಕಳೆದು ಶಿವನ ಆಶೀರ್ವಾದ ದೊರಕುತ್ತೆ ಎಂಬ ನಂಬಿಕೆಯೂ ಇಲ್ಲಿ ಇದೆ. ಇನ್ನು ಪ್ರತಿ ವರ್ಷ ಇಲ್ಲಿ ನಡೆಯೋ ಕಾರ್ತಿಕೈ ದೀಪಂ ಉತ್ಸವದಲ್ಲಿ ಅರುಣಾಚಲ ಬೆಟ್ಟದ ಮೇಲೆ ದೀಪವನ್ನ ಬೆಳಗಿದಾಗ ಶಿವನ ಉಪಸ್ಥಿತಿ ಗೋಚರಿಸಿದಂತ ಭಾವ ಭಕ್ತರಲ್ಲಿ ಮೈತುಂಬಿಕೊಳ್ಳುತ್ತೆ. ಈ ಸ್ಥಳದಲ್ಲಿ ಶಿವ ನೆಲೆಯಾಗಿದ್ದಾನೆ ಅನ್ನೋ ಭಾವ ಇರೋದ್ರಿಂದಲೇ ಈ ಬೆಟ್ಟವನ್ನ ಶಿವನೇ ಎಂದು ಆರಾಧನೆ ಮಾಡಲಾಗುತ್ತೆ. ಹಾಗೆ ಪ್ರಕೃತಿಯಲ್ಲಿ ದೈವತ್ವವನ್ನ ಕಂಡ್ರೆ ಮಹಾಶಿವ ನಿರಾಕಾರ ರೂಪಿ ಎನ್ನುವುದಕ್ಕೂ ಸಾಕ್ಷಿಯಾಗಿದೆ ಈ ಅರುಣಾಚಲ ಬೆಟ್ಟ. ಸ್ನೇಹಿತರೆ, ಇಂತಹ ಸ್ಥಳದಲ್ಲಿ ನಂದಿಯು ಶಿವನನ್ನ ನೋಡದೆ ಬೆಟ್ಟವನ್ನ ನೋಡುತ್ತಿರುವ ಅಚ್ಚರಿ ನಮ್ಗೆ ನೋಡೋಕೆ ಸಿಗುತ್ತೆ. ಇಲ್ಲಿನ ಅಗಸ್ತ್ಯ ಆಶ್ರಮದಲ್ಲಿನ ಶ್ರೀಲೋಭ ಮಂದಿರದಲ್ಲಿ ಈ ಅಚ್ಚರಿಯನ್ನ ನೋಡಬಹುದು. ಶಿವ ಲಯಕರ್ತ, ಆದಿ ಅಂತ್ಯವಿಲ್ಲದ ನಿರ್ಗುಣ ನಿರಾಕಾರ ರೂಪವೆಂದು ಪುರಾಣಗಳಲ್ಲೂ ಹೇಳಲಾಗಿದೆ. ಅಖಂಡ ಜ್ಞಾನಶಕ್ತಿ ಇರೋರು ಮಾತ್ರ ನಿರಾಕಾರ ರೂಪದಲ್ಲಿ ದೇವರನ್ನ ನೋಡೋಕೆ ಸಾಧ್ಯವಾಗುತ್ತೆ. ಎಲ್ಲರಿಗೂ ನಿರಾಕಾರ ರೂಪದಲ್ಲಿ ಶಿವನನ್ನ ಕಾಣೋಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಗುಡಿಯನ್ನ ನಿರ್ಮಿಸಿ ಶಿವಲಿಂಗಗಳಲ್ಲಿ ದೈವಿಕತೆಯನ್ನ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಗುತ್ತೆ. ಮಹಾಶಿವ ವಿಗ್ರಹಗಳಲ್ಲಿ ಮಾತ್ರವಲ್ಲದೆ ಜೀವನವನ್ನ ಪೋಷಿಸುವ ಅಂಶಗಳಲ್ಲಿ ಅಂದ್ರೆ ಪ್ರಕೃತಿಯಲ್ಲೇ ನಿರಾಕಾರ ರೂಪದಲ್ಲಿದ್ದಾನೆ ಅನ್ನೋದು ಸತ್ಯ ಎಂದು ಹೇಳಲಾಗುತ್ತೆ. ಇಂತಹ ನಿರಾಕಾರಮಯನನ್ನ ನಿರಾಕಾರ ರೂಪದಲ್ಲೇ ಪೂಜಿಸುವ, ಧ್ಯಾನಿಸುವ ಸತ್ಯವನ್ನ ಶ್ರೀಲೋಭಮಠದಲ್ಲಿ ನಾವು ನೋಡಬಹುದು. ಇಲ್ಲಿನ ನಂದಿ ಬೆಟ್ಟದ ಕಡೆ ಮುಖ ಮಾಡಿರೋದು ಈ ತತ್ವವನ್ನ ಹೇಳುತ್ತೆ ಅಂತ ಹೇಳಲಾಗ್ತಾ ಇದೆ. ಭಕ್ತರು ಹೇಗೆ ಅರುಣಾಚಲ ಬೆಟ್ಟವನ್ನೇ ಶಿವನ ವಾಸಸ್ಥಳ ಅಂದುಕೊಂಡಿದ್ದಾರೋ ಅದೇ ರೀತಿ ನಂದಿ ಕೂಡ ಬೆಟ್ಟದ ಕಡೆ ಮುಖ ಮಾಡಿ ಶಿವ ಅಲ್ಲೂ ಇದ್ದಾನೆ ಅನ್ನೋದನ್ನ ತೋರಿಸ್ತಾ ಇದೆ. ಸರ್ವಂ ಶಿವಮಯಂ ಎಂಬಂತೆ ಶಿವನ ಅಸ್ತಿತ್ವದ ಶಾಶ್ವತ ಸತ್ಯವನ್ನ ಈ ನಂದಿ ನಮ್ಗೆ ತೋರಿಸ್ತಾ ಇದೆ. ಹೀಗಾಗಿನೇ ಈ ದೇವಾಲಯ ಭಕ್ತರ ಕಣ್ಣಿಗೆ ವಿಶೇಷವಾಗಿ ಕಾಣುತ್ತೆ. ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲ ದೇವಾಲಯ ಮಾನವ ನಿರ್ಮಿತ ಅದ್ಭುತಗಳಲ್ಲಿ ಒಂದು ಎನಿಸಿಕೊಳ್ಳುತ್ತೆ. ಅಲ್ಲಿರುವ ರಾಜಗೋಪುರ ಅತ್ಯಂತ ಎತ್ತರವಾಗಿದ್ದು ದಕ್ಷಿಣ ಭಾರತದಲ್ಲಿನ ಅತಿ ಎತ್ತರದ ರಾಜಗೋಪುರಗಳ ಪೈಕಿ ಒಂದು ಎನಿಸಿಕೊಂಡಿದೆ. ಹಾಗೇನೆ ಅರುಣಾಚಲೇಶ್ವರನ ರೂಪದಲ್ಲಿ ಪೂಜಿಸುವ ಶಿವಲಿಂಗ ಕೂಡ ಭಕ್ತರನ್ನ ತನ್ನತ್ತ ಸೆಳೆಯುತ್ತೆ. ಇಂತಹ ಅರುಣಾಚಲೇಶ್ವರನ ದರ್ಶನವನ್ನ ಮಾಡಿದ ನಂತರ ಅಗಸ್ತ್ಯ ಮಠದಲ್ಲಿರುವ ಈ ವಿಶೇಷ ನಂದಿ ವಿಗ್ರಹವನ್ನ ಒಮ್ಮೆ ನೋಡಿ ಬನ್ನಿ.
ಎಲ್ಲವೂ ಶಿವಮಯಂ. ಇದು ಗೆಳೆಯರೆ ತಿರುವಣ್ಣಾಮಲೈನಲ್ಲಿರುವ ವಿಶೇಷ ದೇಗುಲದ ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಧರ್ಮಕ್ಷೇತ್ರದ ಮಾಹಿತಿಯನ್ನು ನೀಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.